ಸರ್, ಈಗ ಸಿಎಂ ಮುಂದುವರಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿನ್ನೆ ಎಂ.ಬಿ. ಪಾಟೀಲ್ ಮತ್ತು ಬೇರೆ ಬೇರೆ ಸಚಿವರೆಲ್ಲ ಹೇಳಿದ್ದಾರೆ, ಕೇವಲ 7 ವರ್ಷ 7 ತಿಂಗಳಲ್ಲ, ಮುಂದಿನ ಇನ್ನು ಬಾಕಿ ಟರ್ಮ್ ಏನಿದೆ ಅದಕ್ಕೂ ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋ ತರ ಪೂರ್ಣಾವಧಿಗೆ ಸಿಎಂ ಆಗಿರ್ತಾರೆ ಅಂತ ಅವರೆಲ್ಲ ಹೇಳಿದಾರಲ್ಲ ಸರ್. ನಾನು ನೋಡಿದ್ದೀನಿ, ನೋಡಿದೆ ಎಂ.ಬಿ. ಪಾಟೀಲ್ರು ಹೇಳಿದ್ದಾರೆ, ಮತ್ತು ಇನ್ನೊಬ್ಬರು ಇದ್ದಾರೆ. ಯಾರು ಎಷ್ಟು ವರ್ಷ ಇರ್ತಾರೆ ಎಷ್ಟು ವರ್ಷ ಇರೋದಿಲ್ಲ ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ ತಾನೆ. ಈಗ 72ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿಯವರು ಮತ್ತು ಕರ್ನಾಟಕದ ರಾಜ್ಯದಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿ ಆಗ್ತಾರೆ. ದೇವರಾಜ ಅರಸರು ಆಗ ಅವರು ವಿಧಾನಸಭಾ ಸದಸ್ಯರು ಕೂಡ ಇರೋದಿಲ್ಲ. ಆಗ ಹೇಮಿಗಳು ಇದರಲ್ಲಿದ್ದವರು, ರೇಸಲ್ಲಿ ಯಾರು, ಸಿದ್ದವೀರಪ್ಪನವರು, ಚನ್ನಬಸಪ್ಪನವರು, ಮತ್ತು ಸಿದ್ದವೀರಪ್ಪ, ಚನ್ನಬಸಪ್ಪ, ನಮ್ಮ KH ಪಾಟೀಲ್ರು, ಒಂದು ಡಜನ್ ಇರ್ತಾರೆ. KH ರಂಗನಾಥ್ ಮತ್ತು ಅಜಿತ್ ಸೇಠ್, ಬಸವಲಿಂಗಪ್ಪ ಎಲ್ಲ ರೇಸಲ್ಲಿ ಇರ್ತಾರೆ. ಇವರು ಸದಸ್ಯ ಇರೋದಿಲ್ಲ. ಇವರನ್ನ ಆಗ ಉಮಾಶಂಕರ್ ದೀಕ್ಷಿತರು ಅಬ್ಸರ್ವರ್ ಆಗಿ ಬರ್ತಾರೆ ಅಲ್ಲಿ ಕರ್ನಾಟಕಕ್ಕೆ. ಬಂದಾಗ ಅವರು ಥರ ಎಲ್ಲ ಶಾಸಕರ ಅಭಿಪ್ರಾಯ ಕೇಳ್ತಾರೆ. ಅಭಿಪ್ರಾಯ ಯಾರೇ ಪರವಾಗಿ ಯಾರು ಹೇಳಿದರು ಅಂತೇಳಿ ಅದೆಲ್ಲ ಗೋಪ್ಯವಾಗಿಟ್ಟು ಅವರು ನೇರವಾಗಿ ಇಂದಿರಾ ಗಾಂಧಿಯವ್ರಿಗೆ ಮಾತಾಡ್ತಾರೆ. ಆ ದಿವಸ ಇಂದಿರಾ ಗಾಂಧಿಯವರು ಢಾಕಾದಲ್ಲಿ ಇರ್ತಾರೆ. ಅವ್ರಿಗೆ ಮಾತಾಡಿ ಇವರು ಇಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿಯನ್ನು ಅವ್ರಿಗೆ ವಿವರಣೆ ಮಾಡಿದ ಮೇಲೆ ಇವರು ವಿಧಾನಸಭಾ ಸದಸ್ಯ ಅಲ್ಲದೇ ಇದ್ದರೂ ಕೂಡ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡಿಸ್ತಾರೆ. ಹಾಗೆ ಈ ಶಾಸಕರ ಒಂದು ಒಪಿನಿಯನ್ ಏನಿದೆ, ಅವರ ಅಭಿಪ್ರಾಯಗಳೇನಿದ್ದಾವೆ, ಅದನ್ನು ಕಡೆಗಣಿಸಿ ಯಾವ ಹೈಕಮಾಂಡು ಕೂಡ ತೀರ್ಮಾನ ಮಾಡ್ತಕ್ಕಂಥ ಧೈರ್ಯ ಮಾಡೋದಿಲ್ಲ ಅಂತ ನನ್ನ ನಂಬಿಕೆ. ಶಾಸಕರ ಒಪಿನಿಯನ್ ತಗೊಂಡೆ ನಾನು ನಿಮ್ಗೆ 72 ನಿಮಗೆ ಹೇಳಿದ್ನಲ್ಲ, ಉಮಾಶಂಕರ ದೀಕ್ಷಿತ್ ಅವರು ಬಂದಿದ್ದವರು ಅಬ್ಸರ್ವರ್ ಆಗಿ. ಆಗ ಇಂದಿರಾ ಗಾಂಧಿಯವರು ಢಾಕಾದಲ್ಲಿದ್ದರು. ಆ ಪರ್ಟಿಕ್ಯುಲರ್ ಡೇ ದೇವರಾಜ ಅರಸು ಸದಸ್ಯರೇ ಇರಲಿಲ್ಲ. ಅವರು ಅಂಥವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಘೋಷಣೆ ಮಾಡ್ತಾರೆ ಅಂದರೆ ಶಾಸಕರ ಅಭಿಪ್ರಾಯ ಪಡೆದು ಮಾಡಿರ್ತಕ್ಕಂಥದ್ದು. ಎಷ್ಟೋ ನಿರ್ಧಾರಗಳು ಶಾಸಕರ ಅಭಿಪ್ರಾಯ ಪಡೆದೇನೂ ಕೂಡ ಆಗಿದೆ. ನನಗೆ ಅದು ಆ ಥರದ್ದು ಯಾವುದೂ ನಿದರ್ಶನ ಇಲ್ಲ. ಚೀಟಿಲ್ ಕಳೆದ ಹೆಸರುಗಳು ಇದ್ದಾವೆ. ಕಾಂಗ್ರೆಸ್ಸಲ್ಲಿ ಅವರ ಅಭಿಪ್ರಾಯ ಮುಟ್ಟಿಸ್ತಕ್ಕಂಥದ್ದಕ್ಕೆ ಯಾವ ವಿಧಾನ ಬೇಕು ಸೂಕ್ತ ಅಂತ ಅನಿಸುತ್ತೋ ಅದನ್ನು ಅವ್ರು ಮಾಡಿರ್ತಾರಪ್ಪ. ಸರ್, ಏರ್ಪೋರ್ಟ್ ಅಲ್ಲಿ ಏನೋ ಚೀಟಿ ಎಕ್ಸ್ಚೇಂಜ್ ಆಗಿ ಬಂಗಾರಪ್ಪನ ರಾಜೀನಾಮೆ ಕೊಟ್ಟು ಹೋಗಿದ್ದೆಲ್ಲ ನೋಡಿದ್ವಿ, ಕೇಳಿದ್ವಿ ನಾವು. ಏರ್ಪೋರ್ಟ್ ಅಲ್ಲಲ್ಲ, ವೀರೇಂದ್ರ ಪಾಟೀಲ್ರು ನೋಡಿ, ರಾಜೀವ್ ಗಾಂಧಿ ಅವರು ಬರ್ತಾರೆ. ಅವರು ಆಗ ಚನ್ನಪಟ್ಟಣ, ರಾಮನಗರ ಅಲ್ಲೆಲ್ಲ ಕಮ್ಯುನಲ್ ಕ್ಲಾಶಸ್ ಆಗಿರ್ತದೆ. ವೀರೇಂದ್ರ ಪಾಟೀಲ್ರು ಅನಾರೋಗ್ಯದಿಂದ ಅವರು ನರ್ಸಿಂಗ್ ಹೋಮಲ್ಲಿ ಇರ್ತಾರೆ. ಅವರು ರಾಜೀವ್ ಗಾಂಧಿಯವರು ಅವರನ್ನು ಆಸ್ಪತ್ರೆಯಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಏರ್ಪೋರ್ಟ್ಗೆ ಹೋಗ್ತಾರೆ. ಏರ್ಪೋರ್ಟಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ವಿಲ್ ಎಲೆಕ್ಟ್ ನ್ಯೂ ಲೀಡರ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವರೇ ವೀರೇಂದ್ರ ಪಾಟೀಲ್ ಅನಾರೋಗ್ಯದ ನಿಮಿತ್ತ ಆ ರೀತಿಯ ನಿರ್ಣಯ ಅವ್ರು ಹೇಳಿದ್ರೆ ಹೊರತು ಅವರು ಏನು ವೀರೇಂದ್ರ ಪಾಟೀಲ್ ತೆಗೆದಾಕಿ ಇನ್ನೊಬ್ಬರು ಯಾರನ್ನೋ ಮಾಡಿ ಅಂತ ಹೇಳಲಿಲ್ಲ. ಆಗ ಬಂಗಾರಪ್ಪನವ್ರು ಆಗ್ತಾರಲ್ಲ. ಆಗ ಬೆಲೆ ಕೇಳಗಾದೆಲ್ಲ ನನಗೆ ಗೊತ್ತಿಲ್ಲಪ್ಪ, ನೀವು ಹೇಳೋದಷ್ಟೇ. ಓಕೆ, ಇನ್ನೇನಿದೆ ಅಷ್ಟೇ ಅಲ್ಲ. ಅಲ್ಲ ರೀ, ಅವ್ರು KPCCನವರು ಅಲ್ಲ AICCನವರು ನೀನು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒಂದು ಮ್ಯಾನ್ ಒಂದು ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು 2 ತಗೊಳ್ತೀವಿ ಅಂದರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಓಕೆ, ಇಲ್ಲ ಅಲ್ಲೆಲ್ಲ ಅವರು ಸಮಾಧಾನಕರವಾಗಿ ಕೇಳಿದ್ದಾರೆ, ಸಹಮತ ವ್ಯಕ್ತಪಡಿಸಿದ್ದಾರೆ. ನಾವು ಬೆಂಗಳೂರಿನಲ್ಲಿ ಈ ಸಮಾವೇಶದ ಯಶಸ್ಸಿಗೆ ಎಲ್ಲರೂ ಒಂದು ಸಭೆಯನ್ನು ಕೂಡ ಮಾಡಬೇಕಾಗ್ತದೆ. ಆ ಸಭೆಯನ್ನು ಕೂಡ ಮಾಡಿ, ಈಗ ನಾನು ಹೇಳಿದ್ದಲ್ಲ, ದಾವಣಗೆರೆಯಲ್ಲಿ ಮಾಡೋದ, ಹುಬ್ಳಿಲಿ ಮಾಡೋದ, ಚಿತ್ರದುರ್ಗದಲ್ಲಿ ಮಾಡೋದ, ಇವೆಲ್ಲವೂ ಕೂಡ ಅಂತಿಮ ನಿರ್ಣಯ ಮಾಡಿದ ಮೇಲೆ ಮತ್ತೊಮ್ಮೆ ಒಂದು ಸ್ವಾಗತ ಸಮಿತಿ ಅಂತ ಮಾಡಿ ಆ ಸಮಿತಿನಲ್ಲಿ ಬಂದು ಎಲ್ಲರನ್ನೂ ಭೇಟಿ ಮಾಡಿ ಅವರ ದಿನಾಂಕ ತೆಗೆದುಕೊಂಡು ಮಾಡ್ತೇವೆ. ಸ್ವಾಭಿಮಾನಿ ಸಮುದಾಯಗಳಂತಲ್ಲ ರೀ, ಶೋಷಿತರ ಸಮಾವೇಶ. ಏನು ಭಾಳ ಜನಕ್ಕೆ ಶೋಷಿತರು ಸ್ವಾಭಿಮಾನಿಗಳು ಅಂತ ಹೆಸರು ಹೇಳಿಬಿಟ್ರೆ
ಒಂಥರ ಕೋಪ ಬಂದ್ಬಿಡುತ್ತೋ ಏನೋ ಗೊತ್ತಿಲ್ಲ. ಇದೆಲ್ಲ ಶೋಷಿತರ ಮೇಲೆ ಆಗಿರ್ತಕ್ಕಂಥ ದಬ್ಬಾಳಿಕೆ ಏನು ಬರೀ ಶತಮಾನಗಳಲ್ಲ, ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಈಗ ಅವರು ಸ್ವಾಭಿಮಾನದಿಂದ ಬದುಕಬೇಕು ಅಂತ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಹೊರಟ್ರೆ ಅದಕ್ಕೆ ಭಾಳಷ್ಟು ಜನ ಕಣ್ಗಳು ಕೆಂಪಗಾಗ್ತವೆ. ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಯಾರು ಕೂಡ ಇರೋವನು, ಅಧಿಕಾರ ಇರೋವನು ಬಾರಪ್ಪ ನಿನಗೆ ಕೊಡ್ತೀನಿ ಅಂತ ಕರೆದು ಕೊಡೋದಿಲ್ಲ. ಇಲ್ಲದೆ ಇದ್ದವನು ಅಧಿಕಾರ ಇರೋವನ ಹತ್ರ ಕಿತ್ಕೋಬೇಕು, ಅದನ್ನೇ ಸಂಘರ್ಷ ಅಂತ ಕರೆಯೋದು. ಆ ಸಂಘರ್ಷ ನಿರಂತರವಾಗಿ ನಡೆಯುತ್ತೆ. ಓಕೆ ಓಕೆ ಸರ್.